ಧೃತಿಯವರು ಸದ್ಯಕ್ಕೆ ಫಾರಿನ್ನಲ್ಲಿ ಆರಾಮಾಗಿದ್ದಾರೆ. ಬಹುಶಃ ಕೆಲಸ ಏನಾದರೂ ಮಾಡ್ತಿರ್ಬೋದು. ಓದುವುದು ವ್ಯಾಸಂಗ ಎಲ್ಲವೂ ಕೂಡ ಮುಗ್ದಿದೆ ಅನಿಸುತ್ತೆ. ಅವರಿಗೆ ಪ್ರಾಣಿಗಳು, ಅದರಲ್ಲೂ ಮುಖ್ಯವಾಗಿ ಶ್ವಾನಗಳು ಅಂದರೆ ತುಂಬಾ ಇಷ್ಟ. ಫಾರಿನ್ನಲ್ಲಿ ಯಾರಾದರೂ ಶ್ವಾನವನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರೆ ಸಾಕು, ಅದನ್ನು ಹೋಗಿ ಮಾತನಾಡಿಸಿ ಮುದ್ದಾಡ್ತಾರೆ, ಫೋಟೋ ತೆಗೆಸ್ಕೋತಾರೆ. ಧೃತಿಯವರು ಅಲ್ಲೇ ಫಾರಿನ್ನಲ್ಲಿ ಬೇರೆ ಬೇರೆ ಪ್ರವಾಸಿ ತಾಣಕ್ಕೆ ಕೂಡ ಹೋಗ್ತಾರೆ. ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಶೇರ್ ಮಾಡ್ಕೋತಾರೆ. ಪ್ರತಿದಿನ ತಾಯಿಗೆ ಕರೆ ಮಾಡೋ ಮೂಲಕ ಮಾತನಾಡಿಸ್ತಾರೆ, ಯೋಗಕ್ಷೇಮ ವಿಚಾರಿಸ್ತಾರೆ. ಅಪ್ಪುಬಾಸ್ ಅವರ ಪ್ರೀತಿಯ ದೊಡ್ಡ ಮಗಳು ಧೃತಿ ಅವರು ಸದ್ಯಕ್ಕೆ ಬಂದಿಲ್ಲ. ಅವರು ಬೆಂಗಳೂರಿಗೆ ಅಂದರೆ ಸುಮಾರೊಂದು 2 ತಿಂಗಳ ಹಿಂದೆ ಬಂದಿದ್ದರು, ಮತ್ತೆ ಬಂದಿಲ್ಲ. ಈ ವರ್ಷ ಬರ್ತಾರೆ. ತಾಯಿಯೊಟ್ಟಿಗೆ ಸಮಯವನ್ನು ಕಳೆಯಬೇಕು ಅಂತ ಆಸೆ, ಆದರೆ ಸದ್ಯಕ್ಕೆ ಫಾರಿನಲ್ಲೇ ಇರುವಂಥ ಕಾರಣ ಜಾಸ್ತಿ ಸಮಯ ಮತ್ತು ಜಾಸ್ತಿ ದಿವಸಗಳು ಬಂದು ಬೆಂಗಳೂರಿನಲ್ಲಿ ಇರೋಕ್ಕಾಗೋದಿಲ್ಲ. ಬಹುಶಃ ಏನಾದರೂ ಕೆಲಸ ಮಾಡ್ತಿರ್ಬೋದು. ಆದ ಕಾರಣ ವಾಪಸ್ ಫಾರಿನ್ಗೆ ಬೇಗ ಹೊರಟೋಗ್ತಾರೆ. ಕೇವಲ 1 ವಾರ ಇದ್ದರು ಲಾಸ್ಟ್ ಟೈಮ್ ಬಂದಂಥ ಆ ಟೈಮ್ನಲ್ಲಿ. ಧೃತಿ ಅವರು ಅಪ್ಪುಬಾಸ್ ಅವರ ಮುದ್ದಿನ ಮಗಳು. ಅಪ್ಪು ಮತ್ತು ಅಶ್ವಿನಿ ಮೇಡಮ್ಗೆ ಧೃತಿ ಅವರು ಅಂದರೆ ತುಂಬಾ ಇಷ್ಟ. ಮತ್ತು ಅವರದ್ದೇ ಆದಂಥ ಗುಣಗಳು ಬಂದಿರುವಂಥದ್ದು. ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಮತ್ತು ತಂದೆಯನ್ನು ತುಂಬಾ ಮಿಸ್ ಮಾಡ್ಕೊಳ್ತಾರೆ. ತಂದೆಯ ಹೆಸರಲ್ಲಿ ಏನಾದರೂ ಒಂದು ದೊಡ್ಡ ಹೆಸರು ಮಾಡಬೇಕು ಅಂತ ಕೂಡ ಒಂದು ಆಸೆ ಧೃತಿ ಅವರಿಗೆ ಇದೆ. ಮುಂದೆ ಅದನ್ನು ಕೂಡ ಮಾಡಲಿ, ಮತ್ತು PRK ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಲಿ ಎಂಬುದು ಅಭಿಮಾನಿಗಳ ಒಂದು ಮಹದಾಸೆಯಾಗಿದೆ.